ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕೆ ಆಸರೆಯಾದ ಸಚಿವ ಎಂಬಿ ಪಾಟೀಲ್ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಶ್ಲಾಘನೆ. ವಿಜಯಪುರ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸದ ಸಂಪೂರ್ಣ ಖರ್ಚು ವೆಚ್ಚ ಭರಿಸುವ ಜವಾಬ್ದಾರಿ ಹೊತ್ತುಕೊಳ್ಳುವ ಮೂಲಕ ಬಾಬಲೇಶ್ವರ ಮತಕ್ಷೇತ್ರದ ಶಾಸಕರು ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ಅವರು ವಿದ್ಯಾರ್ಥಿಗಳಿಗೆ ಭರವಸೆಯ ಬೆಳಕಾಗಿದ್ದಾರೆ. ಪರೀಕ್ಷಾ ಫಲಿತಾಂಶ ಬಂದ ಕೆಲವು ದಿನಗಳಲ್ಲಿ ಉತ್ತಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಸಿಹಿ ತಿನ್ನಿಸಿ ಸಂಭ್ರಮಿಸುವುದು ಎಲ್ಲೆಡೆ ಸಾಮಾನ್ಯ. ಆದರೆ ಸಚಿವ ಎಂಬಿ ಪಾಟೀಲ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿದ್ದಾರೆ. ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದು ಜಿಲ್ಲೆಗೆ ಹೆಮ್ಮೆ ತಂದ ಸಾನಿಕಾ ಮೆಟಗಾರ ಮತ್ತು ಅಕ್ಷತಾ ಚೌಹಾಣ್ ಹಾಗೂ ಬಡತನದ ಬೇಗೆಯಲ್ಲೂ ತಾಯಿಯ ಸಹಕಾರದಿಂದ ಉತ್ತಮ ಶ್ರೇಣಿಯಲ್ಲಿ ಪಾಸಾದ ಲಕ್ಷ್ಮೀ ನಂದೂರ ಅವರನ್ನು ಸನ್ಮಾನಿಸಿದ ಸಚಿವರು ಈ ಎಲ್ಲ ವಿದ್ಯಾರ್ಥಿನಿಯರ ಮುಂದಿನ ಉನ್ನತ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನು ತಾವೇ ವಹಿಸಿಕೊಳ್ಳುವುದಾಗಿ ವೇದಿಕೆಯಲ್ಲೇ ಭರವಸೆ ನೀಡಿದರು. ವಿದ್ಯಾರ್ಥಿನಿಯರು ಎಷ್ಟೇ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡಲಿ ಅದರ ಸಂಪೂರ್ಣ ವೆಚ್ಚವನ್ನು ನಾನೇ ಭರಿಸುವೆ ಎಂದು ಹೇಳುವ ಮೂಲಕ ಪೋಷಕರ ಆರ್ಥಿಕ ಹೊರೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಶಿಕ್ಷಣ ಪ್ರೇಮಿಯಾಗಿ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿರುವ ಶಾಸಕರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಭಾರಿ ಶ್ಲಾಘನೆ ವ್ಯಕ್ತವಾಗಿದೆ. ಸಚಿವ ಎಂಬಿ ಪಾಟೀಲ್ ಅವರ ಈ ಶಿಕ್ಷಣ ಪ್ರೇಮ ಹೀಗೆ ಮುಂದುವರಿಯಲಿ, ಶ್ರಮಜೀವಿ ವಿದ್ಯಾರ್ಥಿಗಳ ಬಾಳಿಗೆ ದಾರಿದೀಪವಾಗಲಿ ಎಂಬುದು ನಮ್ಮ ಸುದ್ದಿವಾಹಿನಿಯ ಆಶಯವಾಗಿದೆ. ವರದಿ ರಾಕೇಶ್ ನಸಲಾಪುರೆ, ರಾಜ್ಯೋದಯ ನ್ಯೂಸ್, ವಿಜಯಪುರ. ಒಳ್ಳೇದಮ್ಮ, ಡೆಫಿನೆಟ್ಲಿ ಆಕೆ ಏನ್ KS ಆಫೀಸರ್ ಆಗ್ಲಿಕ್ಕೆ ಎಲ್ಲ ಟ್ರೈನಿಂಗ್ ಬೇಕು, ಕೋಚಿಂಗ್ ಬೇಕು, ಎಲ್ಲ ನಾ ಮಾಡಿಸ್ಕೊಡ್ತೀನಿ. ಆಯ್ತಾ?